अस्सलाम वालेकुम रहमतुल्लाहि बरकातहू। उम्मीद है आप सब खैरियत से होगी। थोड़े लोग मेरे सब्सक्राइब है, उनको कन्नड़ा नहीं आता हुए मुझे सपोर्ट किए, मेरे तरफ से दिल से शुक्रिया उन लोगों को. ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಈ ತರಕಾರಿಯಲ್ಲಿರುವ ಬೀಟಾ ಕ್ಯಾರೋಟಿನ್ ದೇಹಕ್ಕೆ ಸುಲಭವಾಗಿ ಸಿಗುತ್ತದೆ. ವಿಟಮಿನ್ ಎ ಚೆನ್ನಾಗಿ ಪರಿವರ್ತಿಸುತ್ತದೆ. ವಿಟಮಿನ್ ವ್ಯಕ್ತಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಣ್ಣಿನ ಆರೋಗ್ಯ ಮತ್ತು ಕೂದಲಿನ ಬೆಳವಣಿಗೆಗೆ, ಹೃದಯದ ಆರೋಗ್ಯಕ್ಕೆ ಮತ್ತೆ ಕ್ಯಾನ್ಸರ್ ವಿರುದ್ಧ ಹಾಗೂ ಪ್ರತಿ ಕ್ಷಣ ಹೋರಾಡಲು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ತರಕಾರಿಯನ್ನು ಬೇಯಿಸಿದಾಗ ಬೀಟಾ ಕ್ಯಾರೋಟಿನ್ ಸರಳವಾಗಿ ಲಭ್ಯವಾಗುತ್ತದೆ ನಮ್ಮ ದೇಹಕ್ಕೆ. ನಿಜ ಗೈಸ್, ಇವತ್ತಿನ ರೆಸಿಪಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಕ್ಯಾರೆಟ್ ಫ್ರೈ ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಆರೋಗ್ಯಕರವಾದ ರೆಸಿಪಿ. ಬನ್ನಿ ಗೈಸ್, ಈ ರೆಸಿಪಿ ಹೇಗ್ ಮಾಡೋದು ನೋಡೋಣ. ಮೊದಲಿಗೆ ನಾನು ಗ್ಯಾಸಿನ ಮೇಲೆ ಹಂಚಿಟ್ಟು ನಾನು ಹಂಚ್ಕಾಯಕ್ಕಿಟ್ಟಿದ್ದೆ. ಇವಾಗ ನಾನು ಅದರಲ್ಲಿ ಶೇಂಗಾ ಕಾಳು ಹಾಕಿದ್ದೀನಿ, ಒಂದ್ ಕಪ್ ಅಷ್ಟು. ಅದನ್ನ ಚೆನ್ನಾಗಿ ಹುರ್ಕೊಳ್ತೀನಿ. ಇವಾಗ ಕ್ಯಾರೆಟ್ ಅನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿದೀನಿ. ಈ ತರ ನೀವು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಕಟ್ ಮಾಡಿದೀನಿ. ಏನ್ ಗೊತ್ತಾ ಗಾಯ್ಸ್, ನನಗೆ ಕನ್ನಡ ಬರ್ದಿರೋರೇ ಜಾಸ್ತಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹಿಂದಿಯಲ್ಲಿ ಒಂದ್ ಸ್ವಲ್ಪ ಮಾತಾಡ್ತಿದ್ದೀನಿ ಮಧ್ಯೆ ಮಧ್ಯೆ. ನಾನು ಇವಾಗ ಕಡಾಯಿ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಒಂದ್ 4-5 ಗೋಡಂಬಿ ಹಾಕಿದ್ದೀನಿ. ಜಾಸ್ತಿನೂ ಹಾಕೋಬಹುದು, ನಿಮ್ಗೆ ಎಷ್ಟು ಇರುತ್ತೆ ಅಷ್ಟು ಹಾಕೊಳ್ಳಿ. ನಾನು ಇಷ್ಟು ಹಾಕಿದ್ದೀನಿ ನೋಡಿ. ಒಂದ್ 5-10 ತಗೊಂಡಿದ್ದೆ, ಅದೆಷ್ಟು ಕಟ್ ಮಾಡಿ ನಾನು ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಇದು. ಇವಾಗ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬೇಕು, ಹಸಿಮೆಣಸಿನ್ಕಾಯಿ. ಒಂದ್ 2 ಅಷ್ಟೇ, 2 ಅಷ್ಟೇ ತಗೊಂಡಿದ್ದೀನಿ ನಾನು. ಇದ್ರ ಮೇಲೆ ಕರಿಬೇವು ಹಾಕ್ಬೇಕು. ಮತ್ತೆ ಇವಾಗ ಹಸಿ ಕರಿಬೇವು ಹಾಕೊಳ್ಳಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಈರುಳ್ಳಿ ಹಾಕೋದು. ಈರುಳ್ಳಿ ಹಾಕಿ ಇದಕ್ಕೆ ಫ್ರೈ ಮಾಡೋದು. ಚೆನ್ನಾಗಿ ಫ್ರೈ ಮಾಡ್ಬೇಕು. ಈರುಳ್ಳಿ ಅದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಬೇಕು. ಗೋಲ್ಡನ್ ಬ್ರೌನ್ ಅಂತೇಳಿ ಕುತ್ಕೋಬೇಡಿ, ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಷ್ಟು ಸಾಕು. ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ತರ ಫ್ರೈ ಆದ್ರೆ ಮತ್ತೆ ಸಾಕು. ಇದಕ್ಕೆ ನಾನು ಮುಂದೆ ಏನ್ ಹಾಕ್ತೀನಿ ನೋಡಿ. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಸಿ ಶುಂಠಿ ಪೇಸ್ಟ್ ಮಾಡಿಟ್ಟಿರೋದು 1 ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸ್ಲೋ ಟು ಫ್ಲೇಮ್ ಅಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ. ಮತ್ತೆ ನಾನು ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಒಂದು ಹೆಚ್ಚಿಟ್ಟಿದ್ದೆ ಅಷ್ಟೇ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮೆತ್ತಗಾಗಬೇಕು. ಆ ತರ ಎಣ್ಣೆಯಲ್ಲೇನೆ ಫ್ರೈ ಮಾಡಿ. ಸ್ವಲ್ಪ ಅರಿಶಿನ, ಒಂದ್ ಚಿಟಿಗೆ ಎಷ್ಟು ಹಾಕಿದ್ರೆ ಆಯ್ತು. ನಾನು ಆ ಡಬ್ಬದಿಂದಾನೇ ಹಾಕೋದು ಯಾವಾಗ್ಲೂ. ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾರೆಟ್ ಅನ್ನು ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲೇನೆ ಇದು ಚೆನ್ನಾಗಿ ಫ್ರೈ ಮಾಡ್ಬೇಕು. ಏನು ನೀರಿಗೆ ಏನು ಬಿಡೋದು ಬೇಡ. ಸ್ವಲ್ಪ ಹುರಿದು ಆಗೋವರೆಗೂ ಎಣ್ಣೆಯಲ್ಲೇನೆ ಫ್ರೈ ಮಾಡೋಣ ಕ್ಯಾರೆಟ್ ಅನ್ನು. ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಮತ್ತೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬರ್ ಆಗಿ ಆರೋಗ್ಯ ಸಂಜೀವಿನಿ ಚಾನಲ್ಗೆ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವಾಗ ಇದು ಮುಂದೆ ಏನ್ ಮಾಡೋದು ನೋಡ್ತೀನಿ. ಸ್ವಲ್ಪ ನೀರು ಬಿಟ್ಟು ಇದನ್ನು ಕುದಿಯಕ್ ಬಿಡ್ತೀನಿ. ಇದು ಸ್ವಲ್ಪ ಮೆತ್ತಗಾಗಿದೆ ಕ್ಯಾರೆಟ್. ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ನಾನು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮ್ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ಒಂದ್ ಸ್ವಲ್ಪ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಮತ್ತೆ ಇದು ಹಸಿ ವಾಸನೆ ಹೋಗ್ಬೇಕಲ್ವಾ ಖಾರದ್ದು, ಅದು ಎಲ್ಲ ಫ್ರೈ ಮಾಡ್ಕೋಬೇಕು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಾನು ಡೈಲಿ ವಿಡಿಯೋ ಹಾಕ್ತಾ ಇರ್ತೀನಿ. ಏನಾದ್ರು ಸ್ವಲ್ಪ ಬಿಸಿ ಇದ್ದಾಗ ಮಾತ್ರ ಅಷ್ಟೇ ಹಾಕಲ್ಲ, ಅವಾಗ ಬಿಸಿ ಇರ್ತೀನಿ, ಅದಕ್ಕೆ ಹಾಕಲ್ಲ, ಮಾಡೋಕ್ ಆಗಲ್ಲ ವಿಡಿಯೋ. ಇವಾಗ ಇದು ಪ್ಲೇಟ್ ಮುಚ್ಚಿ ಕುದಿಯಕ್ ಬಿಡ್ತೀನಿ. ಇವಾಗ ಇದು ಕುದ್ದಿದೆ ನೋಡಿ. ಬ್ಲರ್ ಬರುತ್ತೆ, ಕ್ಯಾಮ್ರಾಕ್ ಹೊಗೆ ಎಲ್ಲ ಬಂತು. ನಾನು ಫಸ್ಟಿಗೆ ಶೇಂಗಾ ಕಾಳು ಹುರಿದಿದ್ನಲ್ವಾ, ಅದು ಪೌಡರ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ನೀವು ಶೇಂಗಾ ಇದ್ರೆ ಶೇಂಗಾ ಪುಡಿ ಹಾಕೋ, ಇಲ್ಲಾಂದ್ರೆ ಗೋಡಂಬಿ ಇತ್ತಲ್ವಾ ಅದನ್ನೇ ಪುಡಿ ಮಾಡಿ ನೀವು ಹಾಕ್ಬೋದು. ಗೋಡಂಬಿ ಪುಡಿ ಮಾಡಿ ಹಾಕಿದ್ರೆ ರುಚಿ ಆಗುತ್ತೆ, ಮತ್ತೆ ಅದ್ರ ಹಾಗೆ ಕಟ್ ಮಾಡಿ ಹಾಕಿದ್ರು ರುಚಿ ಆಗುತ್ತೆ. ಎಷ್ಟು ನಾವು ಗೋಡಂಬಿಯಿಂದ ಇದು ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಕ್ಯಾರೆಟ್ ಫ್ರೈ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟೂ ಇದೆ. ಮಾಡಿ ಒಂದ್ಸಲ, ನೀವು ಮತ್ತೊಂದ್ಸಲ ಮಾಡ್ಬೇಕಂತೀರ ನೋಡಿ. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಕವರ್ ಮಾಡ್ಬಿಡ್ತೀನಿ. ಮುಚ್ಚಿದ್ರೆ ಅದು ಚೆನ್ನಾಗಿ ನೀರಿನ ಅಂಶ ಹೋಗಿ ಎಲ್ಲ ನೀರು ಎಳ್ಕೊಂಡ್ಬಿಡುತ್ತಲ್ವಾ, ಅವಾಗ ಫ್ರೈ ಚೆನ್ನಾಗಾಗುತ್ತೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ 5 ನಿಮಿಷ ಇದಕ್ಕೆ ಬೇಯಿಸಿದೆ. ಇವಾಗ ನೋಡಿ ಈ ತರ ಆಗಿದೆ, ಬೆಂದಿದೆ. ಇವಾಗ ಇದನ್ನ ಚೆನ್ನಾಗಿ ಬೆಂದಿದೆ ನೋಡಿ, ಈ ತರ ಆಗಿದೆ. ರೆಡಿ ಟು ಕ್ಯಾರೆಟ್ ಫ್ರೈ. ರುಚಿಕರ ಆರೋಗ್ಯಕರವಾದ ಕ್ಯಾರೆಟ್ ಫ್ರೈ ನಿಮ್ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಕ್ಯಾರೆಟ್ ಫ್ರೈ ರೆಡಿ ಆಗಿದೆ. ಇದು ಕ್ಯಾರೆಟ್ ಹಸಿ ತಿಂದ್ರೂ
ನಮ್ಮ ದೇಹಕ್ಕೆ ಒಳ್ಳೆಯದು, ಬೇಯಿಸಿ ತಿಂದ್ರೂ ದೇಹಕ್ಕೆ ಒಳ್ಳೆಯದು. ನಮ್ಮ ಕಣ್ಣು, ಕೂದಲು, ಹೃದಯ, ರಕ್ತದೊತ್ತಡ ಮತ್ತೇನಾದ್ರು ಇದ್ರೆ ಇಂಥ ಸಮಸ್ಯೆಗಳಿಗೆ ತುಂಬಾ ಒಳ್ಳೆಯದು ಕ್ಯಾರೆಟ್. ಒಂದೇ ರೀತಿ ತಿಂದಕ್ಕಾಗಲ್ಲ ಅಂದ್ರೆ ಈ ರೀತಿ ನಾನಾ ರೀತಿಯಾಗಿ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಕ್ಯಾರೆಟ್. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಜೊತೆ ಎಲ್ಲ ಜೊತೆಯಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ. ನೋಡಿದ್ರಲ್ಲ ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆರೋಗ್ಯ ಸಂಜೀವಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಆಲ್ ಆಫ್ ಯು.